ನಾಳೆ ಮದ್ಯ ಮಾರಾಟಗಾರರು ಕರೆ ನೀಡಿದ್ದ ಬಂದ್ನಿಂದಾಗಿ ಎಣ್ಣೆ ಸಿಗಲ್ಲ ಅಂತ ಅನ್ಕೊಂಡವರು ಈ ಸ್ಟೋರಿ ನೋಡಿ. ಯಾಕಂದ್ರೆ ನಾಳೆ ಕೂಡ ಎಂದಿನಂತೆ ಎಣ್ಣೆ ಅಂಗಡಿಗಳು ಓಪನ್ ಇರಲಿವೆ. ಹೇಗೆ ಅನ್ನೋದ್ರ ಡೀಟೇಲ್ಸ್ ಈ ಸ್ಟೋರಿಯಲ್ಲಿ. ಸಿಎಂ ಜೊತೆ ಮದ್ಯ ಮಾರಾಟಗಾರರ ಸಭೆ ಯಶಸ್ವಿ. ನಾಳಿನ ಮದ್ಯ ಮಾರಾಟ ಬಂದ್ ವಾಪಸ್. ನಾಳೆ ರಾಜ್ಯಾದ್ಯಂತ ಮದ್ಯದಂಗಡಿ ಬಂದ್ಗೆ ಮದ್ಯ ಮಾರಾಟಗಾರರ ಸಂಘ ಕರೆ ನೀಡಿತ್ತು. ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಸಮರ ಸಾರಿತ್ತು. ಆದ್ರೀಗ ಸಿಎಂ ಜೊತೆಗಿನ ಸಂಧಾನ ಸಭೆ ಯಶಸ್ವಿಯಾಗಿದ್ದು ಎಂದಿನಂತೆ ನಾಳೆಯೂ ರಾಜ್ಯಾದ್ಯಂತ ಎಣ್ಣೆ ಸಿಗಲಿದೆ. ಹೌದು, ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಮದ್ಯ ಮಾರಾಟಗಾರರ ಹಲವು ಬೇಡಿಕೆಗೆ ಒಪ್ಪಿಗೆ ಸೂಚಿಸಿದ್ದಾರೆ. ಇನ್ನು ಮದ್ಯ ಮಾರಾಟಗಾರರ ಬೇಡಿಕೆಗಳು ಏನು ಅಂತ ನೋಡೋದಾದ್ರೆ, ಮದ್ಯ ಮಾರಾಟಗಾರರ ಬೇಡಿಕೆ ಮದ್ಯ ಮಾರಾಟಗಾರರಿಗೆ ಕಿರುಕುಳ ನೀಡದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು. ಅಬಕಾರಿ ಇಲಾಖೆ ವರ್ಗಾವಣೆಗೆ ಕೌನ್ಸಿಲಿಂಗ್ ಪದ್ಧತಿ ಜಾರಿಯಾಗಬೇಕು. ಮದ್ಯ ಮಾರಾಟಗಾರರ ಸಮಸ್ಯೆ ವರದಿ ನೀಡಲು ಅಧಿಕಾರಿಗಳಿಗೆ ಸೂಚನೆ. ಕಿರುಕುಳ ನೀಡುವ ಅಧಿಕಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುವುದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಒಟ್ನಲ್ಲಿ ಎಣ್ಣೆ ಸಿಗಲ್ಲ ಅಂತ ಇವತ್ತೇ ಸ್ಟಾಕ್ ರೆಡಿ ಮಾಡಿಕೊಳ್ಳೋಣ ಅಂತಿದ್ದ ಮದ್ಯಪ್ರಿಯರಿಗೆ ನಾಳೆ ಬಾರ್ ಓಪನ್ ಇರೋದು ಗುಡ್ ನ್ಯೂಸ್ ಅಂದ್ರೆ ತಪ್ಪಾಗಲಾರದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಲೆ ಏರಿಕೆ ಬಿಸಿ ಮಧ್ಯೆ ಬಡ ರೋಗಿಗಳಿಗೆ ಹೊಸ ಶಾಕ್ ಎದುರಾಗಿದೆ. ಗ್ಯಾರಂಟಿಯಿಂದ ಕಾಂಗ್ರೆಸ್ ಸರ್ಕಾರ ಬರ್ಬಾದ್ ಆಯ್ತಾ ಅನ್ನೋ ಅನುಮಾನ ಪದೇ ಪದೇ ಕಾಡ್ತಾ ಇದೆ. ಉಚಿತ ಟ್ರೀಟ್ಮೆಂಟ್ ಕೊಡೋ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸೇವೆಗಳ ದರ ಹೆಚ್ಚಳ ಆಗಿದೆ. ಸರ್ಕಾರದಿಂದ ಮತ್ತೊಂದು ದರ ಏರಿಕೆ ಬರೆ. ಸರ್ಕಾರಿ ಆಸ್ಪತ್ರೆಗಳ ವೈದ್ಯಕೀಯ ಸೇವೆ ದುಬಾರಿ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಸರ್ಕಾರ ದರ ಏರಿಕೆ ಮಾಡ್ತಾ ಇದೆ ಎನ್ನುವಂತಹ ಆರೋಪ ಮೊದಲಿನಿಂದಲೂ ಇತ್ತು. ಈಗ ಇದಕ್ಕೆ ಮತ್ತೊಂದು ಉದಾಹರಣೆ ಸಿಗ್ತಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದರ ಏರಿಕೆಯಾಗಿದೆ. ಸರ್ಕಾರಿ ಸೇವೆಗಳ ದರ 10 ರಿಂದ 20% ಏರಿಕೆ ಆಗಿದ್ದು ರೋಗಿಗಳಿಗೆ ದರ ಏರಿಕೆಯ ಬಿಸಿ ತಟ್ಟಿದೆ. ಬೆಂಗಳೂರು ಮೆಡಿಕಲ್ ಕಾಲೇಜು ವ್ಯಾಪ್ತಿಯ ಆಸ್ಪತ್ರೆಗಳ ಚಿಕಿತ್ಸಾ ದರ ಪರಿಷ್ಕರಣೆಯಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆ, ವಾಣಿ ವಿಲಾಸ್, ಮಿಂಟೋ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸೇರಿ ಟ್ರಾಮಾ ಕೇರ್ ಕೇಂದ್ರಗಳಲ್ಲಿ ಅಂದರೆ 5 ಆಸ್ಪತ್ರೆಗಳಲ್ಲಿ ದರ ಏರಿಕೆ ಆಗಿದೆ. ವೈದ್ಯಕೀಯ ಸೇವೆಗಳ ಬೆಲೆ ಪರಿಷ್ಕರಣೆ ನವೆಂಬರ್ 1ರಿಂದಲೇ ಜಾರಿಯಾಗಿತ್ತು. ಯಾವ್ಯಾವ ಸೇವೆಗಳ ದರ ಎಷ್ಟು ಏರಿಕೆ ಆಗಿದೆ ಅಂತ ನೋಡೋದಾದ್ರೆ, ರೋಗಿಗಳಿಗೆ ದರ ಏರಿಕೆ ಶಾಕ್. ಒಪಿಡಿ ರಿಜಿಸ್ಟ್ರೇಷನ್ ಬುಕ್ ದರ ಹಿಂದಿನ ದರ 10 ರೂಪಾಯಿ, ಈಗಿನ ದರ 20 ರೂಪಾಯಿ. ಒಳರೋಗಿ ಅಡ್ಮಿಷನ್ ದರ ಹಿಂದಿನ ದರ 25 ರೂಪಾಯಿ, ಈಗಿನ ದರ 50 ರೂಪಾಯಿ. ರಕ್ತ ಪರೀಕ್ಷೆ ದರ ಹಿಂದಿನ ದರ 70 ರೂಪಾಯಿ, ಈಗಿನ ದರ 120 ರೂಪಾಯಿ. ವಾರ್ಡ್ ಚಾರ್ಜಸ್ ಹಿಂದಿನ ದರ 25 ರೂಪಾಯಿ, ಈಗಿನ ದರ 50 ರೂಪಾಯಿ. ಆಸ್ಪತ್ರೆ ತ್ಯಾಜ್ಯ ನಿರ್ವಹಣೆ ದರ ಹಿಂದಿನ ದರ 10 ರೂಪಾಯಿ, ಈಗಿನ ದರ 50 ರೂಪಾಯಿ. ಅನ್ನ, ಬೇಳೆ, ಎಣ್ಣೆ ನಂತರ ಪಡೆಯುವ ಚಿಕಿತ್ಸೆಗೂ ಅಧಿಕ ಹಣ ನೀಡುವ ದುರಸ್ತಿ ನಿರ್ಮಾಣವಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆ ಮದ್ಯ ಮಾರಾಟಗಾರರು ಕರೆ ನೀಡಿದ್ದ ಬಂದ್ನಿಂದಾಗಿ ಎಣ್ಣೆ ಸಿಗಲ್ಲ ಅಂತ ಅನ್ಕೊಂಡವರು ಈ ಸ್ಟೋರಿ ನೋಡಿ. ಯಾಕಂದ್ರೆ ನಾಳೆ ಕೂಡ ಎಂದಿನಂತೆ ಎಣ್ಣೆ ಅಂಗಡಿಗಳು ಓಪನ್ ಇರಲಿವೆ. ಹೇಗೆ ಅನ್ನೋದ್ರ ಡೀಟೇಲ್ಸ್ ಈ ಸ್ಟೋರಿಯಲ್ಲಿ. ಸಿಎಂ ಜೊತೆ ಮದ್ಯ ಮಾರಾಟಗಾರರ ಸಭೆ ಯಶಸ್ವಿ. ನಾಳಿನ ಮದ್ಯ ಮಾರಾಟ ಬಂದ್ ವಾಪಸ್. ನಾಳೆ ರಾಜ್ಯಾದ್ಯಂತ ಮದ್ಯದಂಗಡಿ ಬಂದ್ಗೆ ಮದ್ಯ ಮಾರಾಟಗಾರರ ಸಂಘ ಕರೆ ನೀಡಿತ್ತು. ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಸಮರ ಸಾರಿತ್ತು. ಆದ್ರೀಗ ಸಿಎಂ ಜೊತೆಗಿನ ಸಂಧಾನ ಸಭೆ ಯಶಸ್ವಿಯಾಗಿದ್ದು ಎಂದಿನಂತೆ ನಾಳೆಯೂ ರಾಜ್ಯಾದ್ಯಂತ ಎಣ್ಣೆ ಸಿಗಲಿದೆ. ಹೌದು, ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಮದ್ಯ ಮಾರಾಟಗಾರರ ಹಲವು ಬೇಡಿಕೆಗೆ ಒಪ್ಪಿಗೆ ಸೂಚಿಸಿದ್ದಾರೆ. ಇನ್ನು ಮದ್ಯ ಮಾರಾಟಗಾರರ ಬೇಡಿಕೆಗಳು ಏನು ಅಂತ ನೋಡೋದಾದ್ರೆ, ಮದ್ಯ ಮಾರಾಟಗಾರರ ಬೇಡಿಕೆ
ಮದ್ಯ ಮಾರಾಟಗಾರರಿಗೆ ಕಿರುಕುಳ ನೀಡದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು. ಅಬಕಾರಿ ಇಲಾಖೆ ವರ್ಗಾವಣೆಗೆ ಕೌನ್ಸಿಲಿಂಗ್ ಪದ್ಧತಿ ಜಾರಿಯಾಗಬೇಕು. ಮದ್ಯ ಮಾರಾಟಗಾರರ ಸಮಸ್ಯೆ ವರದಿ ನೀಡಲು ಅಧಿಕಾರಿಗಳಿಗೆ ಸೂಚನೆ. ಕಿರುಕುಳ ನೀಡುವ ಅಧಿಕಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುವುದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಒಟ್ನಲ್ಲಿ ಎಣ್ಣೆ ಸಿಗಲ್ಲ ಅಂತ ಇವತ್ತೇ ಸ್ಟಾಕ್ ರೆಡಿ ಮಾಡಿಕೊಳ್ಳೋಣ ಅಂತಿದ್ದ ಮದ್ಯಪ್ರಿಯರಿಗೆ ನಾಳೆ ಬಾರ್ ಓಪನ್ ಇರೋದು ಗುಡ್ ನ್ಯೂಸ್ ಅಂದ್ರೆ ತಪ್ಪಾಗಲಾರದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಲೆ ಏರಿಕೆ ಬಿಸಿ ಮಧ್ಯೆ ಬಡ ರೋಗಿಗಳಿಗೆ ಹೊಸ ಶಾಕ್ ಎದುರಾಗಿದೆ. ಗ್ಯಾರಂಟಿಯಿಂದ ಕಾಂಗ್ರೆಸ್ ಸರ್ಕಾರ ಬರ್ಬಾದ್ ಆಯ್ತಾ ಅನ್ನೋ ಅನುಮಾನ ಪದೇ ಪದೇ ಕಾಡ್ತಾ ಇದೆ. ಉಚಿತ ಟ್ರೀಟ್ಮೆಂಟ್ ಕೊಡೋ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸೇವೆಗಳ ದರ ಹೆಚ್ಚಳ ಆಗಿದೆ. ಸರ್ಕಾರದಿಂದ ಮತ್ತೊಂದು ದರ ಏರಿಕೆ ಬರೆ. ಸರ್ಕಾರಿ ಆಸ್ಪತ್ರೆಗಳ ವೈದ್ಯಕೀಯ ಸೇವೆ ದುಬಾರಿ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಸರ್ಕಾರ ದರ ಏರಿಕೆ ಮಾಡ್ತಾ ಇದೆ ಎನ್ನುವಂತಹ ಆರೋಪ ಮೊದಲಿನಿಂದಲೂ ಇತ್ತು. ಈಗ ಇದಕ್ಕೆ ಮತ್ತೊಂದು ಉದಾಹರಣೆ ಸಿಕ್ಕಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದರ ಏರಿಕೆಯಾಗಿದೆ. ಸರ್ಕಾರಿ ಸೇವೆಗಳ ದರ 10ರಿಂದ 20% ಏರಿಕೆ ಆಗಿದ್ದು, ರೋಗಿಗಳಿಗೆ ದರ ಏರಿಕೆಯ ಬಿಸಿ ತಟ್ಟಿದೆ. ಬೆಂಗಳೂರು ಮೆಡಿಕಲ್ ಕಾಲೇಜು ವ್ಯಾಪ್ತಿಯ ಆಸ್ಪತ್ರೆಗಳ ಚಿಕಿತ್ಸಾ ದರ ಪರಿಷ್ಕರಣೆಯಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆ, ವಾಣಿ ವಿಲಾಸ್, ಮಿಂಟೋ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸೇರಿ ಟ್ರಾಮಾ ಕೇರ್ ಕೇಂದ್ರಗಳಲ್ಲಿ ಅಂದರೆ 5 ಆಸ್ಪತ್ರೆಗಳಲ್ಲಿ ದರ ಏರಿಕೆ ಆಗಿದೆ. ವೈದ್ಯಕೀಯ ಸೇವೆಗಳ ಬೆಲೆ ಪರಿಷ್ಕರಣೆ ನವೆಂಬರ್ 1ರಿಂದಲೇ ಜಾರಿಯಾಗಿತ್ತು. ಯಾವ್ಯಾವ ಸೇವೆಗಳ ದರ ಎಷ್ಟು ಏರಿಕೆ ಆಗಿದೆ ಅಂತ ನೋಡೋದಾದ್ರೆ, ರೋಗಿಗಳಿಗೆ ದರ ಏರಿಕೆ ಶಾಕ್. ಓಪಿಡಿ ರಿಜಿಸ್ಟ್ರೇಷನ್ ಬುಕ್ ದರ ಹಿಂದಿನ ದರ 10 ರೂಪಾಯಿ, ಈಗಿನ ದರ 20 ರೂಪಾಯಿ. ಒಳರೋಗಿ ಅಡ್ಮಿಷನ್ ದರ ಹಿಂದಿನ ದರ 25 ರೂಪಾಯಿ, ಈಗಿನ ದರ 50 ರೂಪಾಯಿ. ರಕ್ತ ಪರೀಕ್ಷೆ ದರ ಹಿಂದಿನ ದರ 70 ರೂಪಾಯಿ, ಈಗಿನ ದರ 120 ರೂಪಾಯಿ. ವಾರ್ಡ್ ಚಾರ್ಜಸ್ ಹಿಂದಿನ ದರ 25 ರೂಪಾಯಿ, ಈಗಿನ ದರ 50 ರೂಪಾಯಿ. ಆಸ್ಪತ್ರೆ ತ್ಯಾಜ್ಯ ನಿರ್ವಹಣೆ ದರ ಹಿಂದಿನ ದರ 10 ರೂಪಾಯಿ, ಈಗಿನ ದರ 50 ರೂಪಾಯಿ. ಅನ್ನ, ಬೇಳೆ, ಎಣ್ಣೆ ನಂತರ ಪಡೆಯುವ ಚಿಕಿತ್ಸೆಗೂ ಅಧಿಕ ಹಣ ನೀಡುವ ದುರಸ್ತಿ ನಿರ್ಮಾಣವಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ, ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.